ಎಲ್ಲೊಂದು ತೊಳಿ ಚೆನ್ನಾಗಿ ಹಾಕೊಂಡು ತಲೆ ಗುಜ್ಜಿ ಎಲ್ಲೆಲ್ಲಿ ಜಾಗ ಐತೆ ಅಲ್ಲೆಲ್ಲ ಕೆರ್ಕೋತಾ ಇಲ್ಲ ಹಾಗಂತ ಫಸ್ಟ್ ಹೇಳ್ತಾ ಇದ್ದೀನಿ. ಆಮೇಲೆ ನೋಡಿ ಹಿಂಗೆ ಇನ್ನು ಏನಿಲ್ಲ ಪಾರ್ಟಿ ತಿಂತಾಯ್ತಾ ಈ ಮಟ್ಟಕ್ಕೆ ಕುತ್ಕೊಂಡು ತಿಂತಾ ಇದೀರಲ್ಲ ನಿಮ್ದಾಯ್ತು ಕಣ್ಣಲ್ಲಿ ನೀರು ಬಂದ್ಬಿಡ್ತು ಗುರು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ತಿಂಡಿಗೆ ಬಂದಿರಲಿಲ್ಲ, ಅಲ್ಲೇ ಹೋಟ್ಲಲ್ಲಿ ತಿಂಡಿ ತಿಂದಿದ್ದೆ ಇವತ್ತು. ಇವಾಗ ಮನೆ ಹತ್ರ ಬಂದಿದೆ, ಮೇಲ್ಗಡೆ ಎಲ್ಲ ನೀರು ಹಾಕ್ಬೇಕಿತ್ತಲ್ಲ, ಅದಕ್ಕೋಸ್ಕರನೇ ಮೇಲೆ ನೀರೆಲ್ಲ ಹಾಕಿ ಇವಾಗ ಮತ್ತೆ ಫ್ರೆಶ್ ಆದಿ. ಎಲ್ಲ ಫುಲ್ ಬಟ್ಟೆ ಎಲ್ಲ ಗಲೀಜಾಗಿ ಹೋಗಿತ್ತು. ಈಗ ಮತ್ತೆ ಫುಲ್ ಫ್ರೆಶ್ ಆಗಿ ನಮ್ಮಮ್ಮ ಬ್ಯಾಂಕ್ ಹತ್ರ ಹೋಗ್ತಾವ್ರೆ, ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ನಾನು ಇಲ್ಲಿ ಫೋನ್ ಚಾರ್ಜ್ ಇರಲಿಲ್ಲ, ಚಾರ್ಜ್ ಇತ್ತು, ಫೋನ್ ಇಲ್ಲೇ ಬಿಟ್ಟಿದೆ. ಇವಾಗ ಬ್ಯಾಗ್ನ ತೊಗೊಂಡು ಅಂಗಡಿ ಹತ್ರ ಹೋಗ್ತೀನಿ. ಅವರು ಬರ್ತಾವ್ರು ನನ್ನ ಜೊತೆ, ಹೋಗ್ತೀನಿ ಇವಾಗ ಅಂಗಡಿ ಹತ್ರ. ತಿಂಡಿ ಏನು ಮಾಡೋರೆ ಅಂತ ಗೊತ್ತಿಲ್ಲ. ನಾನು ಮನೇಲಿ ತಿಂಡಿ ಮಾಡಲಿಲ್ಲ, ಹೋಟ್ಲಲ್ಲಿ ತಿಂಡಿ ಮಾಡಿದೆ ಇವತ್ತು. ಮಾಡೋದು ಏನೂ ಗೊತ್ತಿಲ್ಲ. ಜೀರೆ ರೈಸು ನಾನು ತಿನ್ನಲ್ಲ ಅಂತ ಅನ್ನಲ್ಲ, ಅದಕ್ಕೋಸ್ಕರನೇ ಹೋಟ್ಲಲ್ಲಿ ತಿಂದು ಅಂದರು ತಿಂದೆ. ಗಾಡಿನೇ ತಂದಿಲ್ಲ, ನಡ್ಕೊಂಡು ಹೋಗ್ಬೇಕು. ಇವಾಗ ಹೋಗ್ತೀನಿ ಅಂಗಡಿ ಹತ್ರಕ್ಕೆ. ಇವಾಗ 2 ಮಿನಿಟ್ಸ್ ಅಷ್ಟೇ ವಾಕಿಂಗ್. ಬೈ ವಾಕ್ ಹೋದರೆ 2 ಮಿನಿಟ್ಸ್. ಒಂದು ಮ್ಯಾಜಿಕ್ ತೋರಿಸ್ತೀನಿ. ಚಿಕ್ಕ ವಯಸ್ಸಲ್ಲಿ ಇಂಥದ್ದೆಲ್ಲ ಆಟ ಆಡಿರ್ತೀರ ಅನಿಸುತ್ತೆ. ನೀವು ಆಟ ಆಡಿರ್ತೀರೋ ಬಿಟ್ಟಿರ್ತೀರೋ ಗೊತ್ತಿಲ್ಲ. ನಮಗೆ ಮಾತ್ರ ನಾವು ಚೆನ್ನಾಗಿ ಆಟ ಆಡಿದ್ದೀವಿ. ಇಂಥ ಎಲ್ಲ ಸ್ಕೇಲ್ ಒಂದು ತೊಳಿ ಚೆನ್ನಾಗಿ ಹಾಕೊಂಡು ತಲೆ ಗುಜ್ಜಿ ಎಲ್ಲೆಲ್ಲಿ ಜಾಗ ಐತೆ ಅಲ್ಲೆಲ್ಲ ಕೆರ್ಕೋತಾ ಇಲ್ಲ ಹಾಗಂತ ಫಸ್ಟ್ ಹೇಳ್ತಾ ಇದ್ದೀನಿ. ಆಮೇಲೆ ನೋಡಿ ಹಿಂಗೆ ನೋಡಿ ಹೆಂಗೆ ಕೂತ್ಕೋದು ನೋಡಿ ನೀಟಾಗಿ. ಎಷ್ಟು ಪೇಪರು ಗಮ್ಮ ಬೇಕಿದ್ರೆ ನೋಡಿ, ಏನು ಗಮ್ಮಿಲ್ಲ ಏನೂ ಇಲ್ಲ ಇದ್ರೆ. ಬೇಕಿದ್ರೆ ಒರೆಸ್ಬಿಟ್ಟು ತೋರಿಸ್ತೀನಿ. ಇನ್ನೂ ಒಂದು ಸತಿ ತೋರಿಸ್ತೀನಿ ನೋಡಿ. ಬೇಕಿದ್ರೆ ಇವನ್ ತಲೆ ಉಜ್ಜನ ಬೇಕಿದ್ರೆ ಇನ್ನೂ ಚೆನ್ನಾಗಿ ಬರ್ತದಾಗ. ಎಣ್ಣೆ ಇಲ್ಲ, ಆಮೇಲೆ ನೋಡ್ಕೊಳ್ಳಿ, ಎಣ್ಣೆ ಇಲ್ಲ ಏನಿಲ್ಲ. ಇವನ್ ಎಣ್ಣೆ ಇಲ್ಲ ಅಣ್ಣ, ಎಣ್ಣೆ ಇಲ್ಲ ಸಾರ್, ಎಣ್ಣೆ ಇಲ್ಲ, ಸುಮ್ಮನಿರಪ್ಪ. ಎಣ್ಣೆ ಅಲ್ಲ ಕಣೋದು, ಇವ್ನಿಗೆ ಯಾವ ಇವ್ನಿಗೆ ಎಣ್ಣೆ ಅಂತಾನೆ. ಎಣ್ಣೆ ಅಲ್ಲ ಅದು, ಎಣ್ಣೆ ಇದೆ. ಯಾ ಎಣ್ಣೆನೂ ಇಲ್ಲ ಏನೂ ಇಲ್ಲ. ಇವಾಗ ನೋಡಿ, ಇವಾಗ ಬೇಕಿದ್ರೆ ನೋಡಿ, ಇದೇನು ಇಲ್ಲ, ಬರೀ ನಿಮ್ಮ ಮುಂದೆ ಅಷ್ಟೇ ತಲೆ ಗುಜ್ಜಿರೋದಲ್ವಾ. ಇವಾಗ ನೋಡಿ ಹೆಂಗೆ ಅಂಟ್ಕೋತದೆ ಅಂತ. ನೋಡಿ ಟೆಕ್ನಾಲಜಿ ಇದೆಲ್ಲ ಮಾಡೋಕ್ಕೆ ಟೆಕ್ನಾಲಜಿಯ. ಈಗ ಇನ್ನೂ ಬೀಳ್ತಾ ಇಲ್ಲ. ಈಗ ಇದು ಫುಲ್ ಪವರ್ ಹಿಡಿಬೇಕು, ಅವಾಗಲೇ ಬೀಳಲ್ಲ, ಅಲ್ಲಿವರೆಗೂ ಬೀಳಲ್ಲ ಅದು. ಮತ್ತೆ ಇನ್ನೊಂದು ಸತಿ ಇಲ್ಲ, ಇನ್ನೊಂದು ಯಾವುದಾದ್ರು ಒಂದೊಂದು ಅಂಟ್ಕೊಳ್ಳೋದಷ್ಟೇ, ಮಿಕ್ಕಿದೆಲ್ಲ ಅಂಟಲ್ಲ ಪಕ್ಕ. ಅಯ್ಯೋ ಇವನ್ಯಾ ಆಡ್ತಾರ ನೋಡಿ, ಹೆಂಗ ಆಡ್ತಾವ್ರೆ ಹುಡುಗರು. ಫುಲ್ ಡೀಪಾಗಿ ಗೇಮ್ ಆಡ್ತಾವ್ರೆ. ಯಾರಿಗೆ ಇಷ್ಟು ಬೀಳಲ್ಲ, ಆಡಿ ನೀಟಾಗಿ ಆಡಿ. ಗೆದ್ದವ್ರು ಏನ್ ತರ್ಸೋದು? ಗೆದ್ದವ್ರು ಏನಿಲ್ಲ, ಗೌರ್ಮೆಂಟು. ಗೆದ್ದವ್ರು ಗೌರ್ಮೆಂಟಾ? ಯಾರ್ದು ಎಷ್ಟಿಷ್ಟ ಐತಪ್ಪ? ಹಂಗೆ ಇವಾಗ ಸರಿ, ಅವಾಗಲೇ ಹಿಂಗೆ ಮಾಡ್ಬಿಟ್ಟ. ಅವನು ಹಂಗೆ ಇಡ್ತಾನೆ. 4 ನಂಗೆ 6 ಬಿಟ್ರೆ ಆಡಕ್ ಬರಲ್ಲ ಅವನಿಗೆ. ಫಸ್ಟ್ ಕಲ್ಸಿ ಆಡಕ್ ಬರ್ತದೆ ನನಗೆ. ಏನಿಲ್ಲ, ಇದು ಯಾವ್ದೋ ಕೆಸರಲ್ಲಿ ಬಿದ್ಬಿಟ್ಟು ಬಂದಿದ್ಯಾ? 5 ಯಾವ್ದೋ ಮೀನ್ ಹಿಡಿಯಕ್ ಹೋಗಿರಕೋನೆ. ಟಾರ್ ಶೀಟು ಟಾರ್ ಹಾಕೋರ್ ಬೇಕಿದ್ರೆ ನೋಡಿ ಬರ್ತಾನೆ. ಅಯ್ಯೋ ಅವ್ನ್ ಡೀಪ್ ಅಲ್ಲ, ನೆಟ್ಸ್ರೋ ಫಾಸ್ಟ್ ಆಗಿ. ಇವ್ನು ಇವಾಗ ಜಸ್ಟ್ ಬಸ್ ಆಟೋ ಓಡಿಸ್ಬಿಟ್ಟು ಬಂದವನೆ. ಇಲ್ಲೋಡ್ಲ ಆಟೋ ಓಡಿಸ್ಬಿಟ್ಟು ಬಂದವನೆ. 3 ಸತಿ ಇಲ್ಲ, 2 ಸತಿ ಮಾತ್ರ ಲೆಕ್ಕ. ನಮಗೂ ಗೊತ್ತಿಲ್ಲ, ಆದ್ರೆ 2 ಸತಿ ಲೆಕ್ಕ. ನಮ್ಮ ರೂಲ್ಸೇ. ಇನ್ನು ಏನಿಲ್ಲ, ಪಾರ್ಟಿ ತಿಂತಾಯ್ತಾ ಈ ಮಟ್ಟಕ್ಕೆ ಕುತ್ಕೊಂಡು ತಿಂತಾ ಇದೀರಲ್ಲ. ನಿಮ್ದಾಯ್ತು, ನಮ್ದು ಆಯ್ತು. ಏನೋ ಆ ಮಟ್ಟಿಗೆ ತಿಂತಾ ಇದೀಯ, ಆ ಕಡೆ ಏನ್ ನೋಡ್ಕೊಂಡು ತಿಂತಾ ಇದೀಯ? ಅಯ್ಯೋ ಬುಡ್ಲಾ ಉಸಿರು ಕಟ್ಬಿಟ್ಟ ಬುಡ್ಲಾ. ಕಣ್ಣಲ್ಲಿ ನೀರು ಬಂದ್ಬಿಡ್ತು ಗುರು. ನಾನು ಮನೆಗೆ ಬಂದವರೆಲ್ಲ ಬೆಂಗಳೂರು ಹೋಗೋರಿದ್ದೀನಿ. ಹಿಂದೆಗಡೆ ಸಿಗಾಕೋತಾ ಇದೆ.
ಅವ್ರು ಬೆಂಗಳೂರು ಹೋಗೋರೆ ಬರ್ತಾರೆ. ಅದಕ್ಕೆ ನಾನು ಇವಾಗ ಮನೆ ಹೋಮ್ ಲೈಟ್ನಿಂಗ್ ಮಾಡಬೇಕೀಗ ನಾನೇ ಅಲ್ವಾ. ಇವಾಗ ಹೋಗ್ಬಿಟ್ಟು ಫಸ್ಟು ಹೋಮ್ ಲೈಟ್ನಿಂಗ್ ಮಾಡೋಣ. ಆಯಿತು. ಇವಾಗ ಸ್ವಲ್ಪ ಹೊತ್ತು ಫ್ರೆಶ್ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಆಗ್ತೀನಿ. ಇಷ್ಟು ಇನ್ನೂ 6 ಗಂಟೆ ಅಲ್ವಾ, ಫ್ರೆಶ್ ಆಗ್ತೀನಿ. ನಾಳೆ ಹೆಂಗೂ ಬೆಂಗಳೂರಿಗೆ ಹೋಗಬೇಕು, ಅದಕ್ಕೆಲ್ಲ ಏನೇನು ಬೇಕೆಲ್ಲ ಎತ್ಕೊಂಬಿಟ್ಟು ಹೋಗ್ತೀನಿ ಇಲ್ಲಿಂದ. ನಾಳೆ ಎಕ್ಸಾಮಿದ್ದು ಹಾಲ್ ಟಿಕೆಟೇ ಬಿಟ್ಬಿಟ್ಟಿದೆ, ಹಾಲ್ ಟಿಕೆಟ್ ಮರ್ತ್ಬಿಟ್ಟು ಹೋಗ್ಬಿಟ್ಟಿದೆ. ಇವಾಗ ಕರೆಕ್ಟಾಗಿ ಹೋಗ್ಬಿಟ್ಟು ನೆನ್ಪು ಮಾಡ್ಕೊಂಡು ಏನೋ ಮರ್ತಿ ಅಂದರೆ ತೊಗೊಂಬಂದೆ. ಆಮೇಲೆ ಕರೆಕ್ಟಾಗಿ ಹೋಗ್ಬಿಟ್ಟು ಈಗ ಎತ್ಕೊಂಬಂದಿದ್ದೀನಿ. ಇವಾಗ ಅಷ್ಟೇ ಅದನ್ನೆಲ್ಲ ಎತ್ತಿಟ್ಕೋಬೇಕು. ಏನೇನು ಐಟಮ್ ಬೇಕು ಅದನ್ನೆಲ್ಲ ಎತ್ತಿಡ್ತೀನಿ ಒಂದು ಕಡೆಗೆ ಸೈಡಿಗೆ. ಆಗಲೇ ಮನೆಗೆ ಬಂದೆ, ಊಟ ಈಚೆನೆ ಮಾಡಿಕೊಂಡು. ಇವತ್ತು ಬೆಳಗ್ಗೆನೂ 3 ಟೈಮು ಇವತ್ತು ಹೋಟ್ಲೆಲ್ಲ ತಿಂದಿದ್ದು ಆಗೋಗೈತೆ. ಅವ್ರು ಇನ್ನೂ ಬಂದಿಲ್ಲ. ಅವ್ರು ಬರೋವ್ರಿಗೂ ಕಾಯ್ದುಬಿಟ್ಟು ಹೋಗ್ಬಿಟ್ಟು ರೆಸ್ಟ್ ಮಾಡಬೇಕು. ನಾಳೆ ಬೆಳಗ್ಗೆ ಒಂದು 7 ಹಂಗೆ ಬೆಂಗಳೂರಿಗೆ ಹೊರಡಬೇಕು. 7 ಹಂಗೆ ಹೋದರೆ ಆಗುತ್ತೆ ಟೈಮು. ಒಂದು 10:30 ಅಂತೂ ಬೇಕು ಹೋಗ್ಬಿಟ್ಟು ಬರೋಕ್ಕೆ. ಅದಕ್ಕೆ ಕಾಯ್ತಾಯಿದ್ದೀನಿ. ಅವ್ರು ಬಂದರೆ ಹೋಗ್ಬಿಟ್ಟು ಮಲ್ಗೋಣ ಅಂತ. ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇರೋದು ಅಷ್ಟೇ. ಅವ್ರು ಬಂದಮೇಲೆ ಹೋಗ್ಬಿಟ್ಟು ನಿದ್ದೆ ಮಾಡ್ತೀನಿ. ಅದಕ್ಕೆ ಸುಮ್ಮನೆ ಟೈಮ್ ಪಾಸಿಗೆ ಒಬ್ಬನೇ ಕೂತಿದ್ನಲ್ಲ ಅಂತ ಬಿಗ್ ಬಾಸ್ ನೋಡ್ತಾ ಇದ್ದೆ. ಇನ್ನೇನು ಇದು ಮುಗಿಯೋಕ್ಕೆ ಬಂತು. ಇನ್ನು ಮುಗ್ದಿದ ತಕ್ಷಣ ಇಲ್ಲ, ಈಗಿನ್ನೂ ಸ್ಟಾರ್ಟ್ ಆಗೈತೆ. ಎಷ್ಟು ಈಗ 9:50. ಇನ್ನೂ ಎಷ್ಟೈತೆ 10:11 ಮುಗಿಯೋದು. ಇನ್ನೂ 1.5 hour ಐತೆ. ಇದು ಮುಗಿಲಿ ಆರಾಮ್ಸೆ, ಅದು ಮುಗಿತಾ ಇರಲಿ. ನಾನಿವಾಗ ಎಲ್ಲ ಎತ್ತಿಕ್ಬಿಟ್ಟು ಆಗಲೇ ಡಾಕ್ಯುಮೆಂಟ್ಸ್ ಎಲ್ಲ 1-2-3 ಡಾಕ್ಯುಮೆಂಟ್ಸ್ ತಗೋಬೇಕು, ಅದೆಲ್ಲ ತೊಗೊಂಡು ಹೋಗ್ತೀನಿ ಇವಾಗ. ಅಷ್ಟರಲ್ಲಿ ಇವತ್ತು ಬೆಳಗ್ಗೆ ತಲೆಗೆ ಸುಮ್ಮನೆ ಒಂಚೂರು ಕೊಬ್ಬರಿ ಎಣ್ಣೆ ಹಾಕಿದ್ದು. ಫಸ್ಟಲ್ಲಿ ಆವಾಗಲೇ ಬೆಳಗ್ಗೆನೇ ಹೇಳಿದೆ ಏನು ಹಾಕಿಲ್ಲ ಎಣ್ಣೆ ಅಂತ ಮುಂದೆ, ಆದರೆ ಎಣ್ಣೆ ಹಾಕಿದೆ. ಅದಕ್ಕೋಸ್ಕರನೇ ಮುಖಕ್ಕೆಲ್ಲ ಎಣ್ಣೆ ಎಳೆದ್ಬಿಟ್ಟು ಮುಖ ಕಪ್ ಕಾಣಿಸ್ತೈತಿ. ಹೋಗ್ಬಿಟ್ಟು ಏನಿಲ್ಲ, ಬೆಳಿಗ್ಗೆ ಸ್ನಾನ ಮಾಡ್ತೀನಲ್ಲ, ಸರಿ ಹೋಗುತ್ತೆ ಅಷ್ಟೇ. ಮುಂದೆ ಏನೇನು ಡಾಕ್ಯುಮೆಂಟ್ಸ್ ಬೇಕೆಲ್ಲ ನಾಳೆಗೆ ಎಲ್ಲ ಎತ್ಕೊಂಡ್ಬಿಟ್ಟಿದ್ದೀನಿ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಎತ್ಕೊಂಡು ಇವಾಗ ಎತ್ತಿಟ್ಟಿರ್ತೀನಿ. ಬೆಳಿಗ್ಗೆ ನೆನ್ಪು ಬರೋಲ್ಲ ಸಡನ್ನಾಗಿ ನನಗೆ, ಅದಕ್ಕೋಸ್ಕರನೇ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಕರೆಕ್ಟಾಗಿ. ಆಮೇಲೆ ಏನಿಲ್ಲ, ಬೆಳಿಗ್ಗೆ ತೊಗೊಂಡು ಹೋಗ್ತಾ ಇರ್ತೀನಿ. ಬ್ಯಾಗ್ ತೊಗೊಂಡು ಹೋಗ್ಬೇಕಲ್ಲ, ಏನಾರು ಅಡ್ಜಸ್ಟ್ ಮಾಡಿ ಅದನ್ನ ಪಾಕೆಟಲ್ಲೇ ಇಟ್ಕೊಂಡು ಹೋಗೋ ಥರ ಮಾಡಬೇಕು. ಬ್ಯಾಗೆಲ್ಲ ಯಾರ್ದಾದರೆ ಅಷ್ಟಿಗೆಲ್ಲ ಯಾರು ಬ್ಯಾಗ್ ತೊಗೊಂಡು ಹೋಗ್ಬಿಟ್ಟು ಬರ್ತಾರೆ. ಒಂದು ಪೆನ್ನು, ಬ್ಯಾಗ್ ಆಗಲ್ಲ. ಇದಿಷ್ಟೇ ತೊಗೊಂಡ್ಬಿಟ್ಟು ಹೋಗ್ತೀನಿ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್, ಸಿ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.